ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಹರ್ತಿ ಗೇಟ್ನ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಮಾಗಡಿ, ಸರ್ಕಾರಿ ಪ್ರೌಢಶಾಲೆ ಹರ್ತಿ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಯುವ ದಿನ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು 2ನೇ ಅಪರ ಸಿವಿಲ್ ನ್ಯಾಯಾಧೀಶರಾದ ಕುಮಾರಿ ರಂಜಿತಾ ಜಿಬಿ, ಶಾಲೆಯ ಮುಖ್ಯ ಶಿಕ್ಷಕ ಶ್ರೀನಿವಾಸ್, ಸಂಧ್ಯಾ, ಉಲಗಪ್ಪ, ಜಗದೀಶ್, ದೇವರಾಜು, ನಾಗರತ್ನ, ಸುಮಾ ಹಾಗೂ ವಿದ್ಯಾರ್ಥಿನಿಯರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಬೆಳಗಿ ಬಾ ಒಡೆದು ಬಾ, ಬೆಳಗಿ ಬಾ ಒಡೆದು ಬಾ ಗಣಪತಿಯೇ ಗಣಪತಿ. ಮುತ್ತಿರುವ ಕತ್ತಲನ್ನು ದೂರ ಮಾಡುವ, ಮುತ್ತಿರುವ ಕತ್ತಲನ್ನು ದೂರ ಮಾಡುವ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆದೇವು ಮರವ, ತೆರೆದೇವು ಮನವ, ಎರೆದೇವು ಒಲವ ಹಿರಿ ನೆನಪ. ನರ ನರವನೆಲ್ಲ ಉರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ. ನಿಮಗೆ ಈಗ ಎಲ್ಲರೂ ವಿದ್ಯಾರ್ಥಿಗಳಿದ್ದೀರಾ. ಈಗ ನಾನು ಬೇಸಿಕ್ಸ್ ಜನರಲ್ ಆಗಿ ಏನಿರುತ್ತೆ ಅದೇ ಹೇಳಿರ್ತೀನಿ. 1987ರಲ್ಲಿ 1987ನಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ ಅಂತ ಬರುತ್ತೆ ನಮ್ಮ ದೇಶದಲ್ಲಿ. ಈ ಕಾಯ್ದೆ ಮುಖ್ಯ ಉದ್ದೇಶ ಏನು ಅಂದ್ರೆ ಎಲ್ರಿಗೂ ಉಚಿತವಾಗಿ ಕಾನೂನು ಕೊಡೋದು ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಎಲ್ರೂ ಮನೆಯಲ್ಲೂ ಎಲ್ರೂ ಓದಿದ್ರು ಅವ್ರಿಗೆ ಲೀಗಲ್ ಅವೇರ್ನೆಸ್ ಇರಲ್ಲ. ಅದಕ್ಕೆ ಈ ಕಾಯ್ದೆ ಪ್ರಕಾರ ಎಲ್ರಿಗೂ ಉಚಿತವಾಗಿ ಸೇವೆಗಳನ್ನ ಹೇಗ್ ಕೊಡೋದು ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾರೆ. ಈ ಕಾಯ್ದೆ ಇದ್ರ ಪ್ರಕಾರ ನಮ್ಮಲ್ಲಿ ತಾಲೂಕು, ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಮತ್ತೆ ನ್ಯಾಷನಲ್ ಲೆವೆಲ್ಗೂ ಒಂದೊಂದು ಕಮಿಟೀಸ್ಗಳಿರುತ್ತೆ. ಈಗ ನೀವು ತಾಲೂಕು ಲೆವೆಲ್ಗೆ ಬಂದ್ರೆ ಅಂದ್ರೆ ತಾಲೂಕು ಕಾನೂನು ಸೇವೆಗಳ ಸಮಿತಿ ಅಂತ ಇರುತ್ತೆ. ಹಂಗೆ ಡಿಸ್ಟ್ರಿಕ್ಟ್ ಅಲ್ಲಿ ಜಿಲ್ಲಾದು, ರಾಷ್ಟ್ರೀಯ, ರಾಜ್ಯ ಮಟ್ಟದಲ್ಲಿ ಇರುತ್ತೆ. ಇದರಲ್ಲಿ ನೀವೇನ್ ಮಾಡ್ಕೋಬಹುದು ಅಂದ್ರೆ ಉಚಿತವಾಗಿ ಕಾನೂನು ಸೇವೆಗಳನ್ನ ಪಡ್ಕೋಬಹುದು. ಇದರಲ್ಲಿ ಹೆಂಗೆ ಅಂದ್ರೆ ಉಚಿತವಾಗಿ ಕಾನೂನು ಸೇವೆಗಳನ್ನ ಪಡ್ಕೊಳ್ಳೋದು ಹೆಂಗೆ ಅಂದ್ರೆ ನೀವು ಬಂದ್ಬಿಟ್ಟು ನಿಮ್ಗೆ ಅಂತ ಅಡ್ವೊಕೇಟ್ಸ್ಗಳನ್ನ ಇಟ್ಟಿರ್ತೀವಿ ನಾವು. ಆ ಅಡ್ವೊಕೇಟ್ಸ್ನ ಅಪಾಯಿಂಟ್ ಮಾಡಿರ್ತೀವಿ. ಆ ಅಡ್ವೊಕೇಟ್ಸ್ಗೆ ಬಂದು ನೀವು ನಿಮ್ಮ ಅಫಿಡವಿಟ್ ಹಾಕ್ಬಿಟ್ಟು ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ಹೇಳ್ಬೇಕು. ಆ ಪ್ರಾಬ್ಲಮ್ ಪ್ರಕಾರ ಅವರೇನೇ ಕೇಸಲ್ಲಿ ಕೋರ್ಟಲ್ಲಿ ಕೇಸ್ನ ಹಾಕ್ಬಿಟ್ಟು ಅವರೇ ನಿಮ್ಮ ಪರವಾಗಿ ಅವ್ರು ನಡೆಸ್ಕೊಡ್ತಾರೆ. ಇದಕ್ಕೆ ನೀವು ₹1 ಕಟ್ಟಬೇಕಾಗಿಲ್ಲ. ಆಮೇಲೆ ನಿಮ್ಗೆ ಏನಾಯ್ತು ಅಂದ್ರೆ ಇಲ್ಲಿ ಏನೋ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತಂದ್ರೆ ನೀವು ನೆಕ್ಸ್ಟ್ ಅಪೆಲೇಟ್ ಕೋರ್ಟ್ಗೆ ಹೋದಾಗ್ಲೂ ಅವರೇ ಅಡ್ವೊಕೇಟ್ಸ್ಗಳು ನಿಮ್ಗೆ ಕಂಟಿನ್ಯೂ ಆಗ್ತಾ ಇರ್ತಾರೆ. ಅಂದ್ರೆ ಆ ಕಮಿಟಿ ಅವರೇನೆ ನಿಮ್ಗೆ ಕೊಡ್ತಾರೆ. ಇದರಲ್ಲಿ ಏನಕ್ಕೆ ಈ ಕಾಯ್ದೆ ಮುಖ್ಯ ಉದ್ದೇಶ ಏನು ಅಂದ್ರೆ ಯಾರಿಗೂ ಕಾನೂನು ಸಿಕ್ತಂತೇನೆ. ಈಗ ದುಡ್ಡಿರಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಜನ ಕೋರ್ಟಿಗೆ ಬರೋಕ್ಕಾಗಲ್ಲ, ಇಲ್ಲ ಅವ್ರಿಗೆ ಅರಿವಿರಲ್ಲ. ಈಗೇನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಅದನ್ನ ಹೆಂಗ್ ರಿಸಾಲ್ವ್ ಮಾಡ್ಕೋಬೇಕು ಅಂತ ಗೊತ್ತಿರಲ್ಲ. ಆ ಅರಿವನ್ನೆಲ್ಲ ಇದು ಮಾಡಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಇದ್ರಲ್ಲೂ ಈ ತರ ಮಾಡಿರ್ತಾರೆ. ಯಾರು
ಅವ್ರ ಪ್ರಾಬ್ಲಮ್ನ ಲೀಗಲ್ ಆಗಿ ಫೈಟ್ ಮಾಡೋಕ್ಕಾಗ್ದಂತೆಯೇ, ಅಂದರೆ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡು ಇಲ್ಲ ಇನ್ನೊಂದು ಏನಾದ್ರು ಲೀಗಲ್ ನಾಲೆಜ್ ಲ್ಯಾಕಿಂಗ್ ಇದ್ದವರು, ಆ ಥರದವ್ರಿಗೆಲ್ಲ ಇದು ತುಂಬಾ ಉಪಯೋಗ ಆಗುತ್ತೆ. ಇಲ್ಲಿ ನೀವು ಈಗ ನಿಮ್ಗೆಲ್ಲರಿಗೂ ಒಂದು ಡೌಟ್ ಬರ್ಬೋದು, ಈ ಕಾಯ್ದೆ ಎಲ್ರಿಗೂ ಅನ್ವಯ ಆಗುತ್ತಾ ಏನು, ಅಂದರೆ ಈ ಸವಲತ್ತುಗಳು ಎಲ್ಲರೂ ತಗೋಬೋದಾ ಅಂತ ಹೇಳ್ಬಿಟ್ಟು. ಇಲ್ಲಿ ಸವಲತ್ತುಗಳನ್ನ ಪಡ್ಕೋಬೇಕು ಅಂತಾದರೆ ನೀವು ಸ್ವಲ್ಪ ಕ್ರೈಟೀರಿಯಾಸ್ಗಳಿರುತ್ತೆ. ಅದರಲ್ಲಿ ಯಾರು ಅಂದರೆ ಯಾರಾದ್ರೂ ಆಗಿರಲಿ, ಹೆಣ್ಮಕ್ಳು ಯಾವುದೇ ಏಜ್ ಗ್ರೂಪ್ ಅವರಾಗಿರ್ಲಿ, ಅವ್ರು ಏನೇ ಆಗಿರಲಿ, ಈಗ ಅವರು ಹೆಣ್ಮಕ್ಳು ಅಂತ ಇದ್ರೆ ಅವ್ರು ಉಚಿತವಾಗಿ ಇಲ್ಲಿ ಈ ಕಾಯ್ದೆ ಮುಖಾಂತರ ಅವ್ರು ಉಚಿತವಾಗಿ ಕಾನೂನನ್ನ ಪಡ್ಕೋಬಹುದು. ಅದಾದಂತಾನೆ ಹೇಳ್ಬೇಕು ಅಂದರೆ ಯಾರ ಆನ್ಯುವಲ್ ಇನ್ಕಮ್ 1 ಲಕ್ಷಕ್ಕಿಂತ ಕಡಿಮೆ ಇರುತ್ತೆ ಅವ್ರು ಪಡ್ಕೋಬಹುದು. ಮತ್ತು SC ಮತ್ತು ST ಜನಾಂಗಕ್ಕೆ ಸೇರಿರ್ತಾರಲ್ಲ ಅವರು ಈ ಕಾಯ್ದೆಯಲ್ಲಿ ಅವ್ರ ಸವಲತ್ತನ್ನು ಪಡ್ಕೋಬಹುದು. ಇದು ಈ ಕಾಯ್ದೆ ಮುಖ್ಯ ಉದ್ದೇಶ ಆಗಿರುತ್ತೆ. ಇದನ್ನ ಹೇಳಿ ಇದು ಮಾಡೋದು ಅಂದರೆ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ, ಎಲ್ಲರಿಗೂ ಅವೇರ್ನೆಸ್ ಬಂದಿದೆ ಅಲ್ಲ, ಲೋಕ್ ಅದಾಲತ್ ಅಂತ ಮಾಡ್ತಾ ಇರ್ತೀವಿ. ಪ್ರತಿ ವರ್ಷಕ್ಕೆ 3-4 ಸಲ ಲೋಕ್ ಅದಾಲತ್ತು ಡೈಲಿನೂ ನಡೀತಾ ಇರುತ್ತೆ. ನಿಮ್ಮ ಕೇಸ್ಗಳನ್ನ ರಾಜಿ ಮಾಡ್ಕೊಳ್ಳೋದು. ಈಗ ಪಾರ್ಟಿಷನ್ ಸೂಟ್ ಹಾಕಿರ್ತೀವಿ, ಈಗ ನಿಮ್ಮ ಮತ್ತೆ ನಿಮ್ಮ ದೊಡ್ಡಪ್ಪ ಅವ್ರ ಮಧ್ಯೆನೇ ಕೇಸ್ಗಳಿರುತ್ತೆ, ದೊಡ್ಡಪ್ಪ ಚಿಕ್ಕಪ್ಪ ಅವ್ರ ಮಧ್ಯೆ. ಆ ಕೇಸಲ್ಲಿ ನೀವು ರಾಜಿ ಮಾಡ್ಕೊಳ್ಳೋದು. ಈ ರಾಜಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಇಬ್ರಿಗೂ ಈಕ್ವಲ್ ಆಗೇ ಬರುತ್ತೆ. ಈಗ ನೀವು ಅದೇ ಕೋರ್ಟಲ್ ಕೇಸ್ ನಡೆಸಿದ್ರೆ ಒಬ್ರು ಸೋತ್ರು ಒಬ್ರು ಗೆದ್ರು ಅನ್ನೋದೇ ಬರುತ್ತಲ್ಲ. ಅದೇ ರಾಜಿ ಮಾಡ್ಕೊಳ್ಳೋದ್ರಿಂದ, ರಾಜಿ ಸಂಧಾನ ಆಗೋದ್ರಿಂದ ಇಬ್ರಿಗೂ ಗೆದ್ದಂಗೆ ಆಗಿರುತ್ತೆ. ಯಾಕೆಂದ್ರೆ ನಾವು ಇಬ್ರು ಕೂರಿಸಿ ಇಬ್ರಿಗೂ ಹೆಂಗ್ ಬೆನಿಫಿಟ್ ಆಗುತ್ತೆ ಹಂಗೇನೆ ಇದನ್ನ ಮಾಡ್ತೀವಿ. ಲೋಕ್ ಅದಾಲತ್ ಬಗ್ಗೆನೂ ನೀವು ಅಕ್ಕಪಕ್ಕ ಇರೋರಿಗೆ ಅರಿವು ಮೂಡಿಸ್ಬೇಕು. ಅದನ್ನ ಹೊರತುಪಡಿಸಿ ಇವತ್ತಿನ ಟಾಪಿಕ್ ಬಗ್ಗೆ ಹೇಳೋದು ಅಂದ್ರೆ, ಇವತ್ತು ರಾಷ್ಟ್ರೀಯ ಯುವ ದಿನ. ಎಲ್ರಿಗೂ ಗೊತ್ತಿದೆ, ಪ್ರತಿ ವರ್ಷ ನಾವು ಜನವರಿ 12ನೇ ತಾರೀಕು ರಾಷ್ಟ್ರೀಯ ಯುವ ದಿನ ಅಂದ್ರೆ ನ್ಯಾಷನಲ್ ಯೂತ್ ಡೇನ ಇಂಡಿಯಾದಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಅದು ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ, ಸ್ವಾಮಿ ವಿವೇಕಾನಂದ ಅವ್ರ ಬರ್ಡೇ ಇದೆ ಜನವರಿ 12ನೇ ತಾರೀಕು. ಆ ಬರ್ಡೇನ ಅವ್ರಿಗೋಸ್ಕರ ಟ್ರಿಬ್ಯೂಟ್ ಆಗಿ ಕೊಟ್ಬಿಟ್ಟು ನ್ಯಾಷನಲ್ ಯೂತ್ ಡೇ ಆಗಿ ಮಾಡ್ತೀವಿ. ಇದನ್ನ 1984ರಿಂದ ಸ್ಟಾರ್ಟ್ ಮಾಡಿದ್ದೀವಿ. ಅವತ್ತಿಂದನೂ ಇಂಡಿಯಾದಲ್ಲಿ ಪ್ರತಿ ವರ್ಷ ಜನವರಿ 12ನ ಯೂತ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಮೊದಲಿಗೆ ಹೇಳ್ಬೇಕು ಅಂದರೆ, ಸ್ವಾಮಿ ವಿವೇಕಾನಂದ ಅವರು 1863 ಜನವರಿ 12ನೇ ತಾರೀಕಂದು ಹುಟ್ಟಿರ್ತಾರೆ ಕಲ್ಕತ್ತಾದಲ್ಲಿ. ಅವ್ರು ಏನಾಗಿರ್ತಾರೆ ಅಂದರೆ, ಎಲ್ರಿಗೂ ಈಗ ಆಲ್ರೆಡಿ ಅರಿವಿರುತ್ತೆ, ಫಿಲಾಸಫರ್ ಆಗಿರ್ತಾರೆ, ಆಥರ್ ಇರುತ್ತೆ, ರಿಲಿಜಿಯಸ್ ಟೀಚರ್ಸ್ ಆಗಿರ್ತಾರೆ, ಅವರೆಲ್ಲ ಪ್ರೀಚ್ ಮಾಡ್ತಾರೆ ರಿಲಿಜಿಯಸ್ ಆಗಿ. ಇವ್ರು ಬಂದು ರಾಮಕೃಷ್ಣ, ಗುರುಗಳು ಬಂದ್ಬಿಟ್ಟು ರಾಮಕೃಷ್ಣ ಅವ್ರದ್ದು ಇವ್ರನ್ನ ಅವ್ರ ಡೆತ್ ಆದ್ಮೇಲೆ ಇವ್ರು ಅವ್ರನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಕಂಟಿನ್ಯೂ ಮಾಡೋದಂತೆ ಅವ್ರ ಹೆಸರು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ. ಇವರು ಎಲ್ಲಾ ಕಡೆ ದೇಶ ವಿದೇಶ ಎಲ್ಲಾ ಕಡೆ ಸುತ್ತಬಿಟ್ಟು ರಿಲಿಜಿಯಸ್ ಟೀಚರ್ಸ್ ಆಗಿ ರಿಲಿಜಿಯಸ್ ಇದ್ರ ಬಗ್ಗೆ ಎಲ್ಲಾನು ಮಾಡಿದ್ದಾರೆ. ವೇದ ಉಪನಿಷತ್ಸು ಇದ್ರ ಬಗ್ಗೆ ಎಲ್ಲ, ವೇದಾಂತಗಳ ಬಗ್ಗೆ ಎಲ್ಲಾ ಕಡೆ ಪ್ರೀಚ್ ಮಾಡ್ಬಿಟ್ಟು ಬಂದಿದ್ದಾರೆ. ಇವ್ರದ್ದು ಕೊಡುಗೆ ತುಂಬಾನೇ ಇದೆ. ಈಗ ಇವ್ರ ಕೊಡುಗೆ ಏನಂದ್ರೆ, ಅವ್ರು ಬದುಕಿದ್ದು ತುಂಬಾ ಕಡಿಮೆ ವರ್ಷ, 39 ವರ್ಷ ಇರ್ತಾರೆ. ಅವರು ಬದುಕಿದ್ದು ಕಡಿಮೆ ವರ್ಷದಲ್ಲೇನೆ ಅವ್ರ ಯಂಗ್ಸ್ಟರ್ ಇದ್ದಾಗ್ಲೇನೆ ಅವರು ನಮ್ಮ ಭಾರತ ದೇಶಕ್ಕಾಗ್ಲಿ ಇಡೀ ಎಲ್ಲ ನಮ್ಮ ಜಗತ್ತಿಗೆ ತುಂಬಾನೇ ಕೊಡುಗೆ ಕೊಟ್ಟಿದ್ದಾರೆ. ಹಂಗಾಗಿ ಅವ್ರ ಬರ್ಡೇನ ನಾವೇನಾಗಿ ಸೆಲೆಬ್ರೇಟ್ ಮಾಡ್ತೀವಿ, ರಾಷ್ಟ್ರೀಯ ಯುವ ದಿನ ಆಗಿ ಮಾಡ್ತೀವಿ, ನ್ಯಾಷನಲ್ ಯೂತ್ ಡೇ. ನ್ಯಾಷನಲ್ ಯೂತ್ ಡೇ ಬಂದ ತಕ್ಷಣ ಇದ್ರ ಮೇನ್ ಮೋಟೋ ಏನು ಅಂದ್ರೆ, ಈ ವರ್ಷದ 2026ನೇದು ಮೋಟೋ ಏನು ಅಂದ್ರೆ, ಇಗ್ನೈಟ್ ದ ಸೆಲ್ಫ್ ಇಂಪ್ಯಾಕ್ಟ್ ದ ವರ್ಲ್ಡ್. ಹಂಗಂದ್ರೆ ಸ್ವಯಂ ಬೆಳಗಿಸಿ ಪ್ರಪಂಚದ ಮೇಲೆ ಪರಿಣಾಮ ಬೀರಿ. ಈಗ ಯಾಕೆಂದ್ರೆ ನೀವೆಲ್ಲರೂ ಯಂಗ್ಸ್ಟರ್ಸ್ ಇದ್ದೀರಾ, ನೀವ್ ಏನ್ ಮೋಟೋ ತಗೋತೀರಾ, ನೀವೇನೇ ಒಂದ್ ಸ್ಟೆಪ್ಸ್ ತಗೊಂಡು ಈಗ ನೀವು ನಿಮ್ ಪಾಡಿಗೆ ಅಂತ ಬಂದು ಎಜುಕೇಶನ್ ಆ ತರ ಅಂತಾನೆ ಎಜುಕೇಶನ್ ನಡಿಬೇಕು. ಅದಲ್ದಂತಾನೆ ನೀವು ನಿಮ್ಮ ಏಜ್ ಗ್ರೂಪ್ಗೆ ಏನ್ ಮಾಡಕ್ಕಾಗುತ್ತೆ ಅದನ್ನ ಮಾಡ್ಲೇಬೇಕು. ಈಗ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಸುಮ್ನೆ ಬರ್ತೀವಿ ಓದ್ತೀವಿ ಹೋಗ್ತೀವಿ ಅಂದ್ರೆ ಅದು ನಿಮ್ಗೆ ಒಳ್ಳೇದಾಗುತ್ತೆ. ನೀವೀಗ ಓದ್ತಾ ಇರ್ತೀರಿ, ಈಗ ನಿಮ್ ಗ್ರಾಮದಲ್ಲಿ ಇನ್ನೂ ಸುಮಾರು ಜನ ಮಕ್ಳು ಓದ್ತಾ ಇರಲ್ಲ ಅಲ್ಲ ಇರ್ತಾನೆ. ಎಲ್ಲಾರ ಗ್ರಾಮದಲ್ಲೂ ಇನ್ನೂ ಓದಂತೇನೆ ಸ್ಕೂಲ್ ಮುಖಾನು ನೋಡ್ತಾ ಇದ್ದಾಗ ನೀವು ಅವ್ರ ಬಗ್ಗೆ ಎಲ್ಲ ಹೋಗಿ ಹೇಳ್ಬೇಕು, ಎಜುಕೇಶನ್ಸ್ ಎಷ್ಟು ಇಂಪಾರ್ಟೆಂಟು, ನಾವು ಎಜುಕೇಟ್ ಆದರೆ ಸೊಸೈಟಿಗೆ ಎಷ್ಟು ಒಳ್ಳೇದು. ಈಗ ನಿಮ್ಮ ತಂದೆ ತಾಯಿ ಓದಿರಲ್ಲ, ಬಟ್ ನೀವೀಗ ಸ್ಕೂಲಿಗೆ ಬರೋದ್ರಿಂದ ಅವ್ರಿಗೆ ಸ್ವಲ್ಪ ಎಜುಕೇಶನ್ ಬಗ್ಗೆ ಏನು ಅನ್ನೋದು ಗೊತ್ತಾಗುತ್ತೆ. ಬ್ಯಾಂಕಿಗೆ ಹೋಗಿ ಹೆಂಗ್ ಮಾಡೋದು, ಈಗ ಬ್ಯಾಂಕಿಗೆ ಹೋಗಿ ಚಲನ್ ಫಿಲ್ ಮಾಡೋಕ್ಕೂ ಬರಲ್ಲ ತಾನೆ ಸುಮಾರು ಜನಕ್ಕೆ. ಅವ್ರು ಓದಿರಲ್ಲ, ಅದಕ್ಕೆ ಅವ್ರು ಬಂದಿರಲ್ಲ. ಬಟ್ ಅದೇ ನೀವು ಅವ್ರು ಎಜುಕೇಟ್ ಮಾಡಿ, ನೀವು ಒಬ್ಬರೇ ಎಜುಕೇಶನ್ ತಗೊಳ್ಳೋದಂತೆ ನಿಮ್ಮ ಸುತ್ತಮುತ್ತ ಇರೋರ್ಗೂ ಕೊಡಬೇಕು. ಅವರು ವೀರ ಸನ್ಯಾಸಿ. ಇಡೀ ನಮ್ಮ ದೇಶದ ಒಂದು ಧಾರ್ಮಿಕ ಹಿಂದೂ ಧರ್ಮದ ಬಗ್ಗೆ ಸರ್ವಧರ್ಮ ಸಮ್ಮೇಳನ, ಅಮೇರಿಕಾದಲ್ಲಿ ನಡೆದಿರ್ತಕ್ಕಂಥ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ಅಲ್ಲಿ ಎಲ್ಲ ಧರ್ಮಗಳ ಒಂದು ಪ್ರವರ್ತಕರು ಭಾಷಣ ಮಾಡ್ತಾ ಇರ್ತಾರೆ. ನಮ್ಮ ದೇಶದ ಮಹಾನ್ ವ್ಯಕ್ತಿಗಳಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರಿಗೆ ಕೊನೆಯಲ್ಲಿ ಕೊಡ್ತಾರೆ. ಎಲ್ಲ ಎದ್ದು ಹೋಗ್ತಾ ಇರ್ತಾರೆ. ಅಲ್ಲಿ ಮೊದಲೇ ಅಮೇರಿಕನ್ ಭಾಷೆ ಎಲ್ಲ ಗೊತ್ತಿದೆಯಲ್ಲ, ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ಸ್ ಅಂತೆಲ್ಲ ಅವರು ಹೇಳ್ತಾರೆ. ಆದರೆ ಇವ್ರು ಹೇಳ್ತಾರೆ, ಅಮೇರಿಕಾದ ನನ್ನ ಸಹೋದರ ಸಹೋದರಿಯರೇ ಅಂತೇಳಿ ಯಾವಾಗ ಮಾತನ್ನು ಪ್ರಾರಂಭಿಸ್ತಾರೋ ಆಗ
ಇಡೀ ಯಾರು ಎದ್ದು ಹೋಗ್ತಾ ಇರ್ತಾರೋ ಎಲ್ಲರೂ ಬಂದ್ಬಿಡ್ತಾರೆ. ಎಲ್ಲ ಬಂದು ಕೂತ್ಕೊಂಡು ಒಂದು 5 ನಿಮಿಷ ಜೋರಾಗಿ ಚಪ್ಪಾಳೆ ಹೊಡಿತಾ ಅವರ ಒಂದು ಭಾಷಣವನ್ನು ಕೇಳ್ತಾರೆ. ಇಡೀ ಸ್ವಾಮಿ ವಿವೇಕಾನಂದರು ನಮ್ಮ ಧರ್ಮದ ಬಗ್ಗೆ ಅಲ್ಲಿ ಪ್ರಚಾರ ಮಾಡಿ ಇಡೀ ಪ್ರಪಂಚಾದ್ಯಂತ ನಮ್ಮ ಹಿಂದೂ ಧರ್ಮವನ್ನು ಎತ್ತಿಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳಾಗಿರ್ತಾರೆ. ಹಾಗೆ ಅವರು ಅನೇಕ ಬಡವರ ಸೇವೆ ಮಾಡುತ್ತಾರೆ ಮತ್ತು ಅವರು ಒಂದು ಆದರ್ಶ ತತ್ವಗಳನ್ನು ಅಳವಡಿಸ್ಕೊಂಡಿರ್ತಾರೆ. ಸಾಮಾನ್ಯವಾಗಿ ನೀವು ನೋಡಿರ್ತೀರ, ಈ ಮನೆಗಳಲ್ಲಿ ಈ ದೊಡ್ಡಪ್ಪ ಚಿಕ್ಕಪ್ಪ ಅಣ್ಣ ತಮ್ಮಂದರು ಜಮೀನಿಗೆಲ್ಲ ಜಗಳ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಒಂದೊಂದು ಸ್ವಲ್ಪ ಜಮೀನಿಗೆಲ್ಲ ಜಗಳ ಮಾಡಿಕೊಂಡು ಸಂಬಂಧಗಳನ್ನೆಲ್ಲ ಕೆಡಿಸ್ಕೊಂಡು ಆಮೇಲೆ ವರ್ಷಾನುಗಟ್ಟಲೆ ಕೋರ್ಟ್ಗೆ ಅಲ್ದಾಡ್ತಾ ಇರ್ತಾರೆ. ಅದು ಡಿಸೈಡ್ ಆಗೋದೇ ಇಲ್ಲ. ಆ ಒಂದು ಜನ್ರೇಷನ್ ಹೋಗ್ಬಿಟ್ಟಿರ್ತಾರೆ, ಮತ್ತು ಅವ್ರ ಮಕ್ಕಳು ಬರ್ತಾ ಇರ್ತಾರೆ, ಅವರು ಕೋರ್ಟ್ಗೆ ಹೋಗ್ತಾ ಇರ್ತಾರೆ. ಈ ರೀತಿಯಾಗಿ ಸಮಯನೂ ವ್ಯರ್ಥ, ಈ ಕಡೆ ಇತ್ಯರ್ಥನೂ ಆಗೋದಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಮೇಡಮ್ನವ್ರು ಹೇಳಿದಾಗೆ ಆ ಒಂದು ಕಾನೂನು ಪ್ರಾಧಿಕಾರ ಇರುತ್ತೆ, ಅಂಥ ಕಡೆಯಲ್ಲಿ ಹೋಗಿ ಆ ಒಂದು ಅವರ ನೆರವು ಪಡ್ಕೊಂಡು ಅಲ್ಲಿ ಏನು ತಮ್ಮ ಒಂದು ಪ್ರಾಬ್ಲಮ್ಸ್ ಏನಿದೆ ಅದನ್ನು ಕೂತ್ಕೊಂಡು ಅದನ್ನು ರಾಜಿ ಮಾಡಿಕೊಂಡ್ರೆ ಬಹಳ ಸೂಕ್ತ ಅಂತ ಹೇಳಿದ್ದಾರೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.